ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲವನ್ನ ಎಬ್ಬಿಸಿದೆ. ಒಂದ್ ಕಡೆ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನ ಕೊಟ್ಟು ಬಂದ್ರು. ಈಗ ಅವರ ಪುತ್ರ ಇವತ್ತು ಡಿಜಿಯನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಅವರು ಇವತ್ತು ಡಿಜಿ ಅವರಿಗೆ ಅಧಿಕೃತ ದೂರು ನೀಡಲಿದ್ದಾರೆ. 12:30 ಸುಮಾರಿಗೆ ಡಿಜಿ ಅವರನ್ನ ಭೇಟಿಯಾಗಲಿದ್ದಾರೆ ಎಂಎಲ್ಸಿ ರಾಜೇಂದ್ರ. ತನಿಖೆ ನಡೆಸುವಂತೆ ಗೃಹ ಸಚಿವರನ್ನ ಭೇಟಿಯಾಗಿ ಕೆಎನ್ ರಾಜಣ್ಣ ಅವರು ಮನವಿ ಪತ್ರ ಕೊಟ್ಟು ಬಂದಿದ್ರು. ಆದ್ರೆ ಅಧಿಕೃತವಾಗಿ ದೂರು ಕೊಟ್ಟಿರಲಿಲ್ಲ. ಈಗ ಅವರ ಪುತ್ರ ಅಧಿಕೃತವಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಹೇಳ್ತಾರೆ ಸಾಕ್ಷಿಗಳಿಲ್ಲ ಅಂತ, ರಾಜೇಂದ್ರ ಅವರು ಹೇಳ್ತಾರೆ ದಾಖಲೆಗಳಿದೆ, ಅದರ ಸಮೇತ ದೂರು ಕೊಡ್ತೀವಿ ಅಂತ. ಒಟ್ನಲ್ಲಿ ಅಪ್ಪ ಮಗ ಇಬ್ಬರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ದೇ ತಡ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಬರೀ ರಾಜ್ಯದ ಮಟ್ಟಿಗೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಕಾರಣ ಆಯಿತು. ಕಾರಣ ರಾಷ್ಟ್ರೀಯ ಮಟ್ಟದ ಕೆಲ ನಾಯಕರ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ ಅಂದಿದ್ರು. ಆದ್ರೆ ಸಾಕ್ಷಿಗಳಿದ್ರೂ ಕೂಡ ಅಧಿಕೃತವಾಗಿ ದೂರು ಕೊಡುವಲ್ಲಿ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದಿದ್ರು. ಈಗ ಅವರ ಪುತ್ರ ಡಿಜಿ ಅವರನ್ನ ಭೇಟಿಯಾಗಿ ಅಧಿಕೃತ ದಾಖಲೆ ಕೊಡ್ತಾರಂತೆ, ಅಧಿಕೃತವಾಗಿ ದೂರು ದಾಖಲು ಮಾಡ್ತಾರಂತೆ. ಸೊ ಕಾದ್ ನೋಡ್ಬೇಕು ಇವತ್ತು ಯಾವ ರೀತಿಯ ಬೆಳವಣಿಗೆಯನ್ನ ಈ ಹನಿ ಟ್ರ್ಯಾಪ್ ಪ್ರಕರಣ ಪಡೆದುಕೊಳ್ಳುತ್ತೆ ಅಂತ. ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲವನ್ನ ಎಬ್ಬಿಸಿದೆ. ಒಂದ್ ಕಡೆ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನ ಕೊಟ್ಟು ಬಂದ್ರು. ಈಗ ಅವರ ಪುತ್ರ ಇವತ್ತು ಡಿಜಿಯನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಅವರು ಇವತ್ತು ಡಿಜಿ ಅವರಿಗೆ ಅಧಿಕೃತ ದೂರು ನೀಡಲಿದ್ದಾರೆ. 12:30 ಸುಮಾರಿಗೆ ಡಿಜಿ ಅವರನ್ನ ಭೇಟಿಯಾಗಲಿದ್ದಾರೆ ಎಂಎಲ್ಸಿ ರಾಜೇಂದ್ರ. ತನಿಖೆ ನಡೆಸುವಂತೆ ಗೃಹ ಸಚಿವರನ್ನ ಭೇಟಿಯಾಗಿ ಕೆಎನ್ ರಾಜಣ್ಣ ಅವರು ಮನವಿ ಪತ್ರ ಕೊಟ್ಟು ಬಂದಿದ್ರು. ಆದ್ರೆ ಅಧಿಕೃತವಾಗಿ ದೂರು ಕೊಟ್ಟಿರಲಿಲ್ಲ. ಈಗ ಅವರ ಪುತ್ರ ಅಧಿಕೃತವಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಹೇಳ್ತಾರೆ ಸಾಕ್ಷಿಗಳಿಲ್ಲ ಅಂತ, ರಾಜೇಂದ್ರ ಅವರು ಹೇಳ್ತಾರೆ ದಾಖಲೆಗಳಿದೆ, ಅದರ ಸಮೇತ ದೂರು ಕೊಡ್ತೀವಿ ಅಂತ. ಒಟ್ನಲ್ಲಿ ಅಪ್ಪ ಮಗ ಇಬ್ಬರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ದೇ ತಡ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಬರೀ ರಾಜ್ಯದ ಮಟ್ಟಿಗೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಕಾರಣ ಆಯಿತು. ಕಾರಣ ರಾಷ್ಟ್ರೀಯ ಮಟ್ಟದ ಕೆಲ ನಾಯಕರ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ ಅಂದಿದ್ರು. ಆದ್ರೆ ಸಾಕ್ಷಿಗಳಿದ್ರೂ ಕೂಡ ಅಧಿಕೃತವಾಗಿ ದೂರು ಕೊಡುವಲ್ಲಿ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದಿದ್ರು. ಈಗ ಅವರ ಪುತ್ರ ಡಿಜಿ ಅವರನ್ನ ಭೇಟಿಯಾಗಿ ಅಧಿಕೃತ ದಾಖಲೆ ಕೊಡ್ತಾರಂತೆ, ಅಧಿಕೃತವಾಗಿ ದೂರು ದಾಖಲು ಮಾಡ್ತಾರಂತೆ. ಸೊ ಕಾದ್ ನೋಡ್ಬೇಕು ಇವತ್ತು ಯಾವ ರೀತಿಯ ಬೆಳವಣಿಗೆಯನ್ನ ಈ ಹನಿ ಟ್ರ್ಯಾಪ್ ಪ್ರಕರಣ ಪಡೆದುಕೊಳ್ಳುತ್ತೆ ಅಂತ. ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲವನ್ನ ಎಬ್ಬಿಸಿದೆ. ಒಂದ್ ಕಡೆ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನ ಕೊಟ್ಟು ಬಂದ್ರು. ಈಗ ಅವರ ಪುತ್ರ ಇವತ್ತು ಡಿಜಿಯನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಅವರು ಇವತ್ತು ಡಿಜಿ ಅವರಿಗೆ ಅಧಿಕೃತ ದೂರು ನೀಡಲಿದ್ದಾರೆ. 12:30 ಸುಮಾರಿಗೆ ಡಿಜಿ ಅವರನ್ನ ಭೇಟಿಯಾಗಲಿದ್ದಾರೆ ಎಂಎಲ್ಸಿ ರಾಜೇಂದ್ರ. ತನಿಖೆ ನಡೆಸುವಂತೆ ಗೃಹ ಸಚಿವರನ್ನ ಭೇಟಿಯಾಗಿ ಕೆಎನ್ ರಾಜಣ್ಣ ಅವರು ಮನವಿ ಪತ್ರ ಕೊಟ್ಟು ಬಂದಿದ್ರು. ಆದ್ರೆ ಅಧಿಕೃತವಾಗಿ ದೂರು ಕೊಟ್ಟಿರಲಿಲ್ಲ. ಈಗ ಅವರ ಪುತ್ರ ಅಧಿಕೃತವಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಹೇಳ್ತಾರೆ ಸಾಕ್ಷಿಗಳಿಲ್ಲ ಅಂತ, ರಾಜೇಂದ್ರ ಅವರು ಹೇಳ್ತಾರೆ ದಾಖಲೆಗಳಿದೆ, ಅದರ ಸಮೇತ ದೂರು ಕೊಡ್ತೀವಿ ಅಂತ. ಒಟ್ನಲ್ಲಿ ಅಪ್ಪ ಮಗ ಇಬ್ಬರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ದೇ ತಡ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಬರೀ ರಾಜ್ಯದ ಮಟ್ಟಿಗೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಕಾರಣ ಆಯಿತು. ಕಾರಣ ರಾಷ್ಟ್ರೀಯ ಮಟ್ಟದ ಕೆಲ ನಾಯಕರ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ ಅಂದಿದ್ರು. ಆದ್ರೆ ಸಾಕ್ಷಿಗಳಿದ್ರೂ ಕೂಡ ಅಧಿಕೃತವಾಗಿ ದೂರು ಕೊಡುವಲ್ಲಿ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದಿದ್ರು. ಈಗ ಅವರ ಪುತ್ರ ಡಿಜಿ ಅವರನ್ನ ಭೇಟಿಯಾಗಿ ಅಧಿಕೃತ ದಾಖಲೆ ಕೊಡ್ತಾರಂತೆ, ಅಧಿಕೃತವಾಗಿ ದೂರು ದಾಖಲು ಮಾಡ್ತಾರಂತೆ. ಸೊ ಕಾದ್ ನೋಡ್ಬೇಕು ಇವತ್ತು ಯಾವ ರೀತಿಯ ಬೆಳವಣಿಗೆಯನ್ನ ಈ ಹನಿ ಟ್ರ್ಯಾಪ್ ಪ್ರಕರಣ ಪಡೆದುಕೊಳ್ಳುತ್ತೆ ಅಂತ.
ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲವನ್ನ ಎಬ್ಬಿಸಿದೆ. ಒಂದ್ ಕಡೆ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನ ಕೊಟ್ಟು ಬಂದ್ರು. ಈಗ ಅವರ ಪುತ್ರ ಇವತ್ತು ಡಿಜಿಯನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಅವರು ಇವತ್ತು ಡಿಜಿ ಅವರಿಗೆ ಅಧಿಕೃತ ದೂರು ನೀಡಲಿದ್ದಾರೆ. 12:30 ಸುಮಾರಿಗೆ ಡಿಜಿ ಅವರನ್ನ ಭೇಟಿಯಾಗಲಿದ್ದಾರೆ ಎಂಎಲ್ಸಿ ರಾಜೇಂದ್ರ. ತನಿಖೆ ನಡೆಸುವಂತೆ ಗೃಹ ಸಚಿವರನ್ನ ಭೇಟಿಯಾಗಿ ಕೆಎನ್ ರಾಜಣ್ಣ ಅವರು ಮನವಿ ಪತ್ರ ಕೊಟ್ಟು ಬಂದಿದ್ರು. ಆದ್ರೆ ಅಧಿಕೃತವಾಗಿ ದೂರು ಕೊಟ್ಟಿರಲಿಲ್ಲ. ಈಗ ಅವರ ಪುತ್ರ ಅಧಿಕೃತವಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಹೇಳ್ತಾರೆ ಸಾಕ್ಷಿಗಳಿಲ್ಲ ಅಂತ, ರಾಜೇಂದ್ರ ಅವರು ಹೇಳ್ತಾರೆ ದಾಖಲೆಗಳಿದೆ, ಅದರ ಸಮೇತ ದೂರು ಕೊಡ್ತೀವಿ ಅಂತ. ಒಟ್ನಲ್ಲಿ ಅಪ್ಪ ಮಗ ಇಬ್ಬರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ದೇ ತಡ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಬರೀ ರಾಜ್ಯದ ಮಟ್ಟಿಗೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಕಾರಣ ಆಯಿತು. ಕಾರಣ ರಾಷ್ಟ್ರೀಯ ಮಟ್ಟದ ಕೆಲ ನಾಯಕರ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ ಅಂದಿದ್ರು. ಆದ್ರೆ ಸಾಕ್ಷಿಗಳಿದ್ರೂ ಕೂಡ ಅಧಿಕೃತವಾಗಿ ದೂರು ಕೊಡುವಲ್ಲಿ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದಿದ್ರು. ಈಗ ಅವರ ಪುತ್ರ ಡಿಜಿ ಅವರನ್ನ ಭೇಟಿಯಾಗಿ ಅಧಿಕೃತ ದಾಖಲೆ ಕೊಡ್ತಾರಂತೆ, ಅಧಿಕೃತವಾಗಿ ದೂರು ದಾಖಲು ಮಾಡ್ತಾರಂತೆ. ಸೊ ಕಾದ್ ನೋಡ್ಬೇಕು ಇವತ್ತು ಯಾವ ರೀತಿಯ ಬೆಳವಣಿಗೆಯನ್ನ ಈ ಹನಿ ಟ್ರ್ಯಾಪ್ ಪ್ರಕರಣ ಪಡೆದುಕೊಳ್ಳುತ್ತೆ ಅಂತ. ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲವನ್ನ ಎಬ್ಬಿಸಿದೆ. ಒಂದ್ ಕಡೆ ಕೆಎನ್ ರಾಜಣ್ಣ ಅವರು ಜಸ್ಟ್ ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನ ಕೊಟ್ಟು ಬಂದ್ರು. ಈಗ ಅವರ ಪುತ್ರ ಇವತ್ತು ಡಿಜಿಯನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ಅವರು ಇವತ್ತು ಡಿಜಿ ಅವರಿಗೆ ಅಧಿಕೃತ ದೂರು ನೀಡಲಿದ್ದಾರೆ. 12:30 ಸುಮಾರಿಗೆ ಡಿಜಿ ಅವರನ್ನ ಭೇಟಿಯಾಗಲಿದ್ದಾರೆ ಎಂಎಲ್ಸಿ ರಾಜೇಂದ್ರ. ತನಿಖೆ ನಡೆಸುವಂತೆ ಗೃಹ ಸಚಿವರನ್ನ ಭೇಟಿಯಾಗಿ ಕೆಎನ್ ರಾಜಣ್ಣ ಅವರು ಮನವಿ ಪತ್ರ ಕೊಟ್ಟು ಬಂದಿದ್ರು. ಆದ್ರೆ ಅಧಿಕೃತವಾಗಿ ದೂರು ಕೊಟ್ಟಿರಲಿಲ್ಲ. ಈಗ ಅವರ ಪುತ್ರ ಅಧಿಕೃತವಾಗಿ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಹೇಳ್ತಾರೆ ಸಾಕ್ಷಿಗಳಿಲ್ಲ ಅಂತ, ರಾಜೇಂದ್ರ ಅವರು ಹೇಳ್ತಾರೆ ದಾಖಲೆಗಳಿದೆ, ಅದರ ಸಮೇತ ದೂರು ಕೊಡ್ತೀವಿ ಅಂತ. ಒಟ್ನಲ್ಲಿ ಅಪ್ಪ ಮಗ ಇಬ್ಬರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ದೇ ತಡ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು. ಬರೀ ರಾಜ್ಯದ ಮಟ್ಟಿಗೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಕಾರಣ ಆಯಿತು. ಕಾರಣ ರಾಷ್ಟ್ರೀಯ ಮಟ್ಟದ ಕೆಲ ನಾಯಕರ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿದೆ ಅಂದಿದ್ರು. ಆದ್ರೆ ಸಾಕ್ಷಿಗಳಿದ್ರೂ ಕೂಡ ಅಧಿಕೃತವಾಗಿ ದೂರು ಕೊಡುವಲ್ಲಿ ಕೆಎನ್ ರಾಜಣ್ಣ ಅವರು ಉಲ್ಟಾ ಹೊಡೆದಿದ್ರು. ಈಗ ಅವರ ಪುತ್ರ ಡಿಜಿ ಅವರನ್ನ ಭೇಟಿಯಾಗಿ ಅಧಿಕೃತ ದಾಖಲೆ ಕೊಡ್ತಾರಂತೆ, ಅಧಿಕೃತವಾಗಿ ದೂರು ದಾಖಲು ಮಾಡ್ತಾರಂತೆ. ಸೊ ಕಾದ್ ನೋಡ್ಬೇಕು ಇವತ್ತು ಯಾವ ರೀತಿಯ ಬೆಳವಣಿಗೆಯನ್ನ ಈ ಹನಿ ಟ್ರ್ಯಾಪ್ ಪ್ರಕರಣ ಪಡೆದುಕೊಳ್ಳುತ್ತೆ ಅಂತ.